ಓ ದೇವ್ರೆ, ಇವತ್ತು ಫುಲ್ಲು ಕ್ಲೀನಿಂಗು. ತುಂಬ ಸರಿ ಮರ್ತೋಗಿರ್ತೀನಿ, ಬಟ್ ನಮ್ಮಮ್ಮ ಚೆನ್ನಾಗಿ ನೋಡ್ಕೊತಾರೆ. ಗೊಬ್ಬರ ಅಂತ ಹೇಳಿ ಏನೇನೋ ಹಾಕ್ತಾರೆ. ಇಲ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ. ಇದು ನಾನು ಒಂದು ದಿನನೂ ನಾನು ಲೈಟ್ ಆನ್ ಮಾಡಿಲ್ಲ ಅನಿಸುತ್ತೆ. ಡೈಲಿ ಕ್ಲೀನ್ ಮಾಡ್ತೀನಿ. ಉಲ್ಟಾ ಮಾಡ್ತಾ ಇದ್ದೀನಿ. ಒಂದು 2-3 ಮಂತ್ಸ್ ಆಯಿತು ಅನಿಸುತ್ತೆ. ನಾನು ಅವಾಗವಾಗ ಚೇಂಜ್ ಮಾಡ್ಕೊತೀನಿ, ಇಲ್ಲಾಂದರೆ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಹೋಮ್ ಕ್ಲೀನ್ ಮಾಡೋಣ ಅಂತ. ಅಂದರೆ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡ್ದಲೆ, ಹುಷಾರಿರಲಿಲ್ವಲ್ಲ, ಸೊ ಅದಕ್ಕೆ. ಆ್ಯಂಡ್ ಇವಾಗ ಒಂದೊಂದೇ ಗಾರ್ಡನಿಂಗ್ ಕ್ಲೀನ್ ಮಾಡಬೇಕು. ಆ್ಯಂಡ್ ದೆನ್ ನನ್ನ ರೂಮ್ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ಒಂದೊಂದೇ ಆಗಿ. ಆ್ಯಂಡ್ ಚಾರ್ಲಿ ಅಲ್ಲಿದ್ದಾನೆ ಆ್ಯಂಡ್ ಗುಡ್ಡು ಇಲ್ಲಿದ್ದಾನೆ. ಸೇ ಹಾಯ್. ಇಬ್ಬರು ಮಲ್ಕೊಂಡಿದ್ದಾರೆ, ನಮಗೆ ಸಂಬಂಧನೇ ಇಲ್ಲ ಥರ ಮಲ್ಕೊಂಡಿದ್ದಾರೆ. ಯಾಕೋ ಅವರಿಬ್ಬರಿಗೂ ಆಗಿ ಬರ್ತಾನೆ ಇಲ್ಲ. ಎಷ್ಟೇ ನಾವು ಹತ್ರ ಕರ್ಕೊಂಡು ಹೋದ್ರೂ ಅವ್ನು ದೂರ ಹೋಗ್ತಿದ್ದಾರೆ. ಅವ್ನು ಬಂದ್ರೂ ಇವ್ನು ಕಚ್ತಾನೆ, ಇಲ್ಲ ಇವ್ನು ಹೋದ್ರೂ ಅವ್ನು ಕಚ್ತಾನೆ. ನಿಮಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಆಯಿತಾ, ಇವರಿಬ್ಬರ ಹೆಂಗೆ ಒಂದು ಮಾಡೋದು ಅಂತ. ಇವರಿಬ್ಬರು ಬಾಯ್ ಆಯಿತಾ, ಇವನು ಫಸ್ಟು, ಇವನು ಅಣ್ಣ, ಅವನ ತಮ್ಮ. ಬಟ್ ಆ ಥರ ಕಾಣಲ್ಲ. ಆ್ಯಕ್ಚುಲಿ ನಾನು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ನೀರು ಹಾಕ್ತಿರ್ತೀನಿ. ಇವಾಗ ತುಂಬ ಬಿಸಿಲಿರೋದ್ರಿಂದ ದಿನ ಹಾಕಬೇಕು. ಫುಲ್ ಹೀರ್ಕೊಂಡಿದೆ, ಹೆಂಗೆಂಗೋ ಆಗಿದೆ ಗಾರ್ಡನ್. ಇನ್ನೂ ತುಂಬ ತರಿಸ್ಬೇಕಾಗಿತ್ತು, ಬಟ್ ಇದೇ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಅದೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ನಮ್ಮಮ್ಮ ತಂದು ಇಲ್ಲೆಲ್ಲ ಇಡ್ತಾರೆ. ಇದು ಡೈರೆಕ್ಟಾಗಿ ಆ ಕಡೆ ಈ ಕಡೆ ಸನ್ ಬರುತ್ತಲ್ಲ, ಫುಲ್ ಒಣಗೋಗ್ಬಿಡುತ್ತೆ. ಅಲ್ಲಿ ಸಮಥಿಂಗ್ ಏನಂತ ಚೇತು, ಇದು ರೋಲ್ ಏನೋ ಹಾಕ್ತಾರಲ್ಲ, ಚಾಪೆ ಟೈಪ್ ಏನೋ ರೋಲ್ ಸ್ಕ್ರೀನ್ ಟೈಪ್ ಇದೆಯಂತೆ. ಸೊ ಅದನ್ನು ಹಾಕ್ಸ್ಬೇಕು. ಅದು ಹಾಕ್ಸ್ಮೇಲೆ ಇಲ್ಲೊಂಚೂರು ಗಾರ್ಡನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ಎಲ್ಲ ವೇಸ್ಟ್ ಸಾಮಾನು ನಮ್ಮಮ್ಮ ಹಾಕಿದ್ದಾರೆ. ಇಲ್ಲೊಂಚೂರು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಒಳಗಡೆ ಹೋಗ್ತೀನಿ. ನಾನು ಒಂದೊಂದು ಸರಿ ಮರ್ತೋಗಿರ್ತೀನಿ ಆಯಿತಾ. ಒಂದೊಂದು ಸಾರಿ ಏನು ತುಂಬ ಸರಿ ಮರ್ತೋಗಿರ್ತೀನಿ, ಬಟ್ ನಮ್ಮಮ್ಮ ಚೆನ್ನಾಗಿ ನೋಡ್ಕೊತಾರೆ. ಮುಂದೆ ಲಾನ್ ಸ್ಟಾರ್ಟಿಂಗ್ ಆದ ತಕ್ಷಣ ಫುಲ್ಲು ಬ್ರೌನ್ ಆಗಿಬಿಡ್ತು. ಆಮೇಲೆ ನಮ್ಮಮ್ಮ ನೀರು ಹಾಕಿ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದಕ್ಕೆ ಗೊಬ್ಬರ ಅಂತ ಹೇಳಿ ಏನೇನೋ ಹಾಕ್ತಾರೆ, ಐ ಡೋಂಟ್ ನೋ ಅದೇನೇನು ಅಂತ. ನಮ್ಮಮ್ಮಂಗೆ ಚೆನ್ನಾಗಿ ಗೊತ್ತು. ನಾನು ಬರೀ ನೀರು ಮಾತ್ರ ಹಾಕ್ತೀನಿ ಅಷ್ಟೆ. ಬಟ್ ಇವಾಗ ಎಲ್ಲ ತಂದು ಇಲ್ಲೇ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ರೂಮಲ್ಲಿತ್ತು ಬೋನ್ಸಾಯಿ. ಅಲ್ಲಿ ಬಿಸಿಲು ಬರಲ್ವಲ್ಲ, ಅದಕ್ಕೆ ನಾನು ಇಲ್ಲಿ ಬಂದು ಶಿಫ್ಟ್ ಮಾಡಿದೆ. ತುಂಬ ಉದುರುತ್ತಾ ಇತ್ತು ಆ್ಯಕ್ಚುಲಿ. ಸ್ವಲ್ಪ ಬೇಸಿಗೆಗಾಲ ಎಲ್ಲ ಮುಗ್ದಾದ್ಮೇಲೆ ತರಿಸ್ತೀನಿ, ಗಾರ್ಡನಿಂಗ್ ಮಾಡಬೇಕು. ಇವಾಗ ಮಾಡಿದ್ರೆ ತರಿಸ್ತೀನಲ್ಲ, ಎಲ್ಲ ಬತ್ತೋಗ್ತವೆ. ಈ ವೈಟಿಂದೊಂದಾದರೆ ಇದೇ ಹಣೆ ಬರ. ಇದು ಪೇಂಟ್ ಹಚ್ಚಿದ ತಕ್ಷಣ ಹಿಂಗಾಗ್ಬಿಡ್ತು. ಇದು ಫುಲ್ಲು ಒಣಗೋಗಿತ್ತು. ಇವಾಗ ನಮ್ಮಮ್ಮ ರಿಪೇರಿ ಮಾಡಿ ರೆಡಿ ಮಾಡಿದ್ದಾರೆ. ಚೇತು ಇವಾಗ ಬಂದಳು. ನಾನೇನೋ ಒಂದು ನನಗೆ ಹೆಲ್ಪ್ ಆಗೋ ಥರ ಏನೋ ತರಿಸಿದ್ದೀನಿ. ಹಾಯ್ ಚೇತು, ತಂದ ಬಂದು ಹೆಲ್ಪ್ ಮಾಡಬಾರೆ. ಬಾ ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಜೊತೆ. ನೀನು ಇಲ್ಲ, ನಾನು ಕೊಟ್ಟು ಮನೆಗೆ ಹೋಗ್ತಾ ಇರ್ತೀನಿ. ಅದೇನು ಹೇಳಿ ಚೇತು, ನಾನು ಮಿಸ್ಸಾಗಿ 7 ಮನೆಗೆ ಆರ್ಡ್ರ್ ಮಾಡಿಬಿಟ್ಟೆ. ಬಾ ತೋರಿಸ್ತೀನಿ ಇವಾಗ, ಆಮೇಲೆ ಅದನ್ನ ಕ್ಲೀನ್ ಮಾಡೋಣ. ಸೊ ಇವಾಗ ಟಿವಿನೇ ಅದು. ನಾನು ಮನೆಗೆ ವೈಟ್ ಟೈಲ್ಸ್ ಹಾಕಿರೋದ್ರಿಂದ ಡೀಪ್ ಕ್ಲೀನಿಂಗ್ ಮಾಡಲೇಬೇಕು ಅಂತಲೇ ಈ 2-in-1 ವ್ಯಾಕ್ಯೂಮ್ ಕ್ಲೀನರ್ ತರಿಸಿದ್ದೀನಿ ಫ್ರಮ್ ಅಗ್ಯಾರೋ. ಟೋಟಲಿ ಇಷ್ಟು ಅಟ್ಯಾಚ್ಮೆಂಟ್ಸ್ ಬಂದಿದೆ. ಆ್ಯಂಡ್ ಈ ಲಾಂಗ್ ಸ್ಟಿಕ್ಕಿಂದ ಫ್ಲೋರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಬಹುದು.
ಆ್ಯಂಡ್ ಇದರಲ್ಲಿ ಸ್ಪೀಡ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಇದೆ, ಲೋ, ಮೀಡಿಯಮ್ ಮತ್ತು ಹೈ. ಆ್ಯಂಡ್ ಈ ಅಟ್ಯಾಚ್ಮೆಂಟಿಂದ ಮ್ಯಾಟ್ಸಲ್ಲಿರೋ ಡಸ್ಟ್ ಎಲ್ಲ ಕ್ಲೀನ್ ಮಾಡುತ್ತೆ. ಆ್ಯಂಡ್ ಈ ಸುಪ್ರೀಂ ವ್ಯಾಕ್ಯೂಮ್ ಕ್ಲೀನರಲ್ಲಿ 400 ವ್ಯಾಟ್ ಬ್ರಷ್ಲೆಸ್ ಮೋಟರ್ ಇದೆ. ಈ ಅಟ್ಯಾಚ್ಮೆಂಟ್ ಬಂದು ಕಾರ್ನರ್ಸ್ ಎಲ್ಲ ಈಸಿಯಾಗಿ ಕ್ಲೀನ್ ಮಾಡಬಹುದು. ಆ್ಯಂಡ್ ವಿಂಡೋಸ್ ಎಲ್ಲ ತುಂಬಾ ಡಸ್ಟ್ ಆಗಿತ್ತು, ಇವಾಗ ಆರಾಮಾಗಿ ಕ್ಲೀನ್ ಆಯಿತು. ಇವನ್ ದಿಸ್ ಸೋಫಾ ಕ್ಲೀನಿಂಗ್ ಅಟ್ಯಾಚ್ಮೆಂಟ್. ಸೊ ಸೋಫಾ ಮೇಲಿರೋ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ ಆಯಿತು. ಡಸ್ಟ್ ಎಲ್ಲ ಈ 0.5 ಲೀಟರ್ ಬಿನ್ನಲ್ಲಿ ಕಲೆಕ್ಟ್ ಆಗಿರುತ್ತೆ. ನನ್ನ ಫೇವ್ರೆಟ್ ಪಾರ್ಟ್ ಏನಪ್ಪ ಅಂದರೆ ಚಾರ್ಜಿಂಗ್. ಜಸ್ಟ್ ಈ ಮೋಟರ್ನ ರಿಮೂವ್ ಮಾಡಿ ಚಾರ್ಜ್ ಮಾಡಬೇಕು ಅಷ್ಟೇ. ಸ್ವಲ್ಪ ಚಾರ್ಜ್ ಆಗಲಿ ಅಂತ ಹೇಳಿ ನಾನು ರೂಮ್ ಕ್ಲೀನ್ ಮಾಡೋಕ್ಕೆ ಹೊರಟೆ. ನನ್ನ ರೂಮ್ ಪರಿಸ್ಥಿತಿ ನೋಡಿದ್ರೆ ನೀವೆಲ್ಲ ಶಾಕ್ ಆಗ್ತೀರ. ಇಲ್ಲೂ ಬಟ್ಟೆ, ಇಲ್ಲೂ ಐಟಮ್ಸ್ ಇದೆ, ಆ್ಯಂಡ್ ಇಲ್ಲೆಲ್ಲ ಥಿಂಗ್ಸ್ ಇಟ್ಟಿದ್ದೀನಿ. ಓ ದೇವ್ರೆ, ಬಟ್ ನಮ್ಮ ಅಮ್ಮಂಗೆ ವ್ಯಾಕ್ಯೂಮ್ ಕ್ಲೀನರ್ ಇಷ್ಟ ಆಯಿತು, ಬಟ್ ನನಗೂ ಹೆಲ್ಪ್ ಆಯಿತು, ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಇವಾಗ ಬೆಡ್ ಒಂದು ಕ್ಲೀನ್ ಮಾಡ್ತೀನಿ ಅಷ್ಟೆ, ಇಷ್ಟಿದೆ. ಸೊ ಇವತ್ತು ಫುಲ್ಲು ಕ್ಲೀನಿಂಗು. ನಮ್ಮಮ್ಮ ನಾನು ಬೆಡ್ರೂಮ್ ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ನಲ್ಲ, ನಂದು ಒಂಚೂರು ಕಿಚನ್ ಕ್ಲೀನ್ ಮಾಡು ಅಂತ ಕರೆದ್ರು. ಸೊ ಅಲ್ಲಿಗೊಂದು ಸ್ವಲ್ಪ ಹೋಗಿ ಕ್ಲೀನ್ ಮಾಡಿ ಸೆಟಲ್ ಮಾಡಿ ಬರಬೇಕು. ಇವಾಗ ಬೆಡ್ಶೀಟ್ ಚೇಂಜ್ ಮಾಡಬೇಕು. ನಾನು ವೀಕ್ಲಿ ಟ್ವೈಸ್ ಚೇಂಜ್ ಮಾಡ್ತೀನಿ, ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತೀನಿ. ಕೆಲವೊಬ್ಬರು ಟ್ವೈಸ್ ಚೇಂಜ್ ಮಾಡ್ತಾರೆ, ಬಟ್ ನಂದು ಅಷ್ಟೇನು ಗಲೀಜಾಗಿರಲ್ಲ. ಮೇಯ್ನಾಗಿ ಎಣ್ಣೆ ಹಚ್ಕೊಂಡಿರ್ತೀನಿ, ಮರೆತು ನಾನು ಹಾಗೆ ಮಲ್ಕೊಂಡಿರ್ತೀನಿ, ಇದನ್ನೆಲ್ಲ ಗಲೀಜಾಗಿರುತ್ತೆ. ಸೊ ಇದಕ್ಕೊಂದು ಬಯಸ್ಕೋಬೇಕು ಇವಾಗ ಮನೇಲಿ. ಇದೊಂದು ಚೇಂಜ್ ಮಾಡಿ ಹಾಕ್ತೀನಿ. ನನ್ನ ಹತ್ರ 3 ಸೆಟ್ ಇದೆ. ನನ್ನ ಜ್ವರ ಬೇರೆ ಬಂದಿತ್ತಲ್ಲ, ಸೊ ಹೆಂಗಿದ್ರು ಚೇಂಜ್ ಮಾಡಲೇಬೇಕು. ಅಥವಾ ಒಟ್ಟಿಗೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಇದನ್ನು ಕ್ಲೀನ್ ಮಾಡಿಸ್ತೀನಿ. ಆ್ಯಂಡ್ ಇವಾಗ ಬೆಡ್ ಉಲ್ಟಾ ಮಾಡ್ತಾಯಿದ್ದೀನಿ. ಒಂದು 2-3 ಮಂತ್ಸ್ ಆಯಿತು ಅನಿಸುತ್ತೆ. ನಾನು ಅವಾಗವಾಗ ಚೇಂಜ್ ಮಾಡ್ಕೊತೀನಿ, ಇಲ್ಲಾಂದರೆ ಗುಂಡಿ ಬೀಳುತ್ತೆ ಅಥವಾ ಬೆನ್ನೋವು ಬರುತ್ತೆ ಒಂದೇ ಕಡೆ ಇದ್ದರೆ. ಸೊ ಒಂದು 2-3 ಮಂತ್ಸ್ ಚೇಂಜ್ ಮಾಡ್ತಾ ಇರಬೇಕು. ತುಂಬ ಭಾರ ಇದೆ, ಬಾಹುಬಲಿ ಆಗ್ತಾಯಿದ್ದೀನಿ ನಾನು. ನನಗೆ ಸದ್ಯ ಒಳಗಡೆ ಸ್ಟೋರೇಜ್ ಮಾಡಿದ್ದೀನಲ್ಲ, ಎಷ್ಟು ಸಾಮಾನು ಒಳಗಡೆ ಇದೆ ಅಂದರೆ ಅರ್ಧಕ್ಕರ್ಧ ಸಾಮಾನು ಒಳಗಡೆ ತುಂಬಿದ್ದೀನಿ. ಇಲ್ಲಾಂದರೆ ಎಲ್ಲಿಡ್ಕೊತಿದ್ನೋ ನನಗೆ ಗೊತ್ತಿರಲಿಲ್ಲ. ಸೊ ಊಟ ಮಾಡಿದೆ. ಎಲ್ಲ ಡಸ್ಟ್ ಆಗಿದೆ, ಇವತ್ತು ಕ್ಲೀನ್ ಮಾಡ್ತೀನಿ. ಎಲ್ಲ ಮೇಂಟೈನ್ ಮಾಡೋದಿರುತ್ತಲ್ಲ, ಎಷ್ಟು ಕಷ್ಟ ಅಂದರೆ ಇದು ಹೆಂಗೋ ಮಾಡಿಸ್ಕೋಬಿಟ್ಟೆ. ಏನೋ ಬ್ರಿಕ್ಸ್ ಟೈಪು, ಇಲ್ಲೆಲ್ಲ ಕಸ ಇರುತ್ತೆ, ಮೀನ್ಸ್ ಧೂಳಿರುತ್ತೆ. ಇದು ಒಂದು ತಿಂಗಳಿಗೆ ಒಂದ್ಸರಿ ನಾವು ಈ ಥರ ವಾಶ್ ಮಾಡಲೇಬೇಕು. ಎಷ್ಟು ಡಸ್ಟ್ ಇದೆ ನೋಡಿ. ಇವಾಗ ಅನಿಸ್ತಾ ಇದೆ ಸುಮ್ಮನೆ ಪ್ಲೇನಾಗಿ ಗೋಡೆ ಮಾಡಿಸ್ಬೋದಿತ್ತು ಅಂತ. ಆವಾಗ ಸ್ಟೈಲ್ ಅಂತ ನೋಡಿದೆ, ಬಟ್ ಮೇಂಟೆನೆನ್ಸ್ ತುಂಬಾ ಆಗುತ್ತಿದ್ದಲ್ಲ. ಆಮೇಲೆ ಎಕ್ಸ್ಪೆಷಲಿ ವೈಟ್ ನಾನು ಹಾಕ್ಸ್ಕೊಂಡ್ರದಲ್ವ, ವೀಕ್ಲಿ ಟ್ವೈಸ್ ಆದರೂ ಕ್ಲೀನ್ ಮಾಡಬೇಕು ಈ ಥರ. ಇದು ನಾನು ಒಂದು ದಿನವೂ ನಾನು ಲೈಟ್ ಆನ್ ಮಾಡಿಲ್ಲ ಅನಿಸುತ್ತೆ, ಬರೀ ಹಾಕ್ಸ್ಕೊಂಡಿರೋದಷ್ಟೇ. ಬಟ್ ಡೈಲಿ ಕ್ಲೀನ್ ಮಾಡ್ತೀನಿ. ಕೀ ಅಂಗಡಿದೆ ನಮ್ಮ ಮನೇಲಿ. ನಾನು ಕೀ ಮಾರೋಳಾಗ್ಬೋದು ಕಣೆ, ಇರೋ ಬರೋ ಕೀ ಎಲ್ಲ ಇದೆ. ಸೊ ನೆನ್ನೆ ಒಂದು ರೀಲ್ ಮಾಡಿದ್ದೆ, ಹಾಗೇ ಇದೆ ಸೀರೆ. ಸೊ ಇವತ್ತೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್
ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಾರ್ಡ್ರೋಬ್ ಟೂರ್ ಮಾಡ್ತೀನಿ. ಸೊ ಇವಾಗ ಹಾಗಲ್ಲ, ಫುಲ್ ಮೆಸ್ಸಿ ಆಗಿದೆ ನನ್ನ ವಾರ್ಡ್ರೋಬ್. ಇವಾಗಿಷ್ಟು ತೊಳೆಯೋ ಬಟ್ಟೆ. ಇವಾಗ ಹಿಂದ್ಗಡೆ ಇಟ್ಟು ಬರ್ತೀನಿ ಇದನ್ನ. ನೆನ್ನೆ ರೀಲಿಗೆಲ್ಲ ಮೇಕಪ್ ಎಲ್ಲ ತೆಕ್ಕೊಂಡಿದ್ದೆ ಹೊರಗೆ, ಲೈಟಿಂಗ್ಸು ಎಲ್ಲ. ರಾತ್ರಿ ಆಗಿತ್ತಲ್ಲ, ಅದಕ್ಕೆ ಏನೂ ಎತ್ತಿಟ್ಟಿರಲಿಲ್ಲ. ಸೊ ಇವತ್ತು ಎಲ್ಲ ಕ್ಲೀನಿಂಗ್ ಅಂತ ಅಂದ್ಕೊಂಡೆ. ನಾನು ಕ್ಲೀನಿಂಗಲ್ಲಿ ಸ್ಪೆಸಿಫಿಕ್ಕಾಗಿ ಕೆಲವು ವಿಚಾರನ ಫಾಲೋ ಮಾಡ್ತೀನಿ. ಒನ್ ಈಸ್ ಆರ್ಗನೈಸಿಂಗ್ ಮೈ ಬೆಡ್. ಅದೇನೋ ಮನೆ ನೀಟಾಗಿದ್ದರೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಆ್ಯಂಡ್ ನಾನು ಈ ಕಬೋರ್ಡ್ಗೆ ಅಕ್ರಾಲಿಕ್ ಶೀಟ್ ಹಾಕ್ಸಿರೋದ್ರಿಂದ ಡಸ್ಟ್ ತುಂಬಾ ಇರುತ್ತೆ. ಸೊ ಆದಷ್ಟು ನಾನು ಟೈಮ್ ಸಿಕ್ಕಾಗೆಲ್ಲ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಮೇನ್ಲಿ ಎದ್ದಿದ ತಕ್ಷಣ ವಿಂಡೋಸ್ ಓಪನ್ ಮಾಡ್ತೀನಿ, ಸೊ ದಟ್ ಫ್ರೆಶ್ ಏರ್ ಆ್ಯಂಡ್ ಲೈಟ್ ಬರುತ್ತೆ ಅಂತ. ನೀವು ಕೂಡ ಈ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಫೈನಲಿ ಆಯಿತಾ? Finally, I did my work. ಇವಾಗ ನಾನು ಮ್ಯಾಟೇ ಹಾಕೋದು ಬಿಟ್ಟಿದ್ದೀನಿ. ಗುಡ್ಡು ಅಥವಾ ಚಾರ್ಲಿ ಎಲ್ಲ ಬಂದು ಹಾಳು ಮಾಡಿಬಿಡ್ತಾನೆ. ಸೊ ವೇಸ್ಟ್, ಅದಕ್ಕೆ ಇಷ್ಟೆ. ಇವಾಗ ಸ್ವಲ್ಪ ರೆಸ್ಟ್ ತಗೊಂಡು ಕಿಚನ್ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಕು. ಇಷ್ಟು ನನ್ನ ಒಂದು ವಿಡಿಯೋ ಇತ್ತು. ಆ್ಯಂಡ್ ನಿಮಗೆ ಕಿಚನ್ನಿಂದು ಕ್ಲೀನಿಂಗ್ ಬೇಕು ಅಂತ ಅಂದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ಪಾರ್ಟ್ 2 ಮಾಡೋಕ್ಕೆ ಪಾರ್ಟ್ 2 ಮಾಡ್ತೀನಿ. ಸೊ ಎಷ್ಟು ಜನ ಪಾರ್ಟ್ 2 ಬೇಕು ಅಂತ ಅಂತೀರ ಅದ್ರ ಮೇಲೆ ಡಿಪೆಂಡು. ಇಲ್ಲ ಅಂತ ಅಂದರೆ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಬಾಯ್. ಐ ಆಮ್ ಗೋಯಿಂಗ್ ಟು ಕಿಚನ್ ನಾವ್.